ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಯಾವಾಗಲೂ ವಿಶ್ವಕ್ಕೆ ಶಾಂತಿಯ ಬೋಧನೆ ಮಾಡ್ತಾ ಇದ್ದ ಸೋಕಾಲ್ಡ್ ದೊಡ್ಡಣ್ಣ ಅಮೆರಿಕದ ಮನೆಯಲ್ಲೇ ಬೆಂಕಿ ಬಿದ್ದಿದೆ. ಆಂತರಿಕ ದಂಗೆ ಶುರುವಾಗಿದೆ. ಟ್ರಂಪ್ ನೀತಿಗೆ ಕ್ಯಾಲಿಫೋರ್ನಿಯಾ ಸಿಡಿದು ಬಿದ್ದಿದ್ದು ಅಮೆರಿಕದ 2ನೇ ಅತಿ ದೊಡ್ಡ ನಗರ ಲಾಸ್ ಏಂಜಲೀಸ್ನಲ್ಲಿ ಭಾರೀ ಗಲಭೆ ಶುರುವಾಗಿದೆ. ಜನ ಸಿಕ್ಕ ಕಾರು ಕಟ್ಟಡಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ. ಅಮೆರಿಕದ ಅಗರ್ಬ ಸಿಟಿ ಯಾವುದೋ ಅನಾಗರಿಕ ರಾಷ್ಟ್ರದಂತೆ ಹೊತ್ತಿ ಉರಿತಾ ಇದೆ. ಈ ಉತ್ತರ ಆಫ್ರಿಕನ್ ರಾಷ್ಟ್ರಗಳಲ್ಲಿ, ಕೆಲವೊಂದು ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳಲ್ಲಿ ಜನ ಮನುಷ್ಯರೇ ಅಲ್ವೇನೋ ರೀತಿಯಲ್ಲಿ ಹೊಡೆದಾಡ್ತಿರ್ತಾರಲ್ಲ, ಆ ರೀತಿ ಅಮೆರಿಕದಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆಗದೆ ಹೋದ್ರೂ ಕೂಡ ವರ್ತನೆಯಲ್ಲಿ ಅದಕ್ಕೆ ಹೋಲಿಕೆ ಕಂಡು ಬರ್ತಾ ಇದೆ. ಇದರಿಂದ ರೊಚ್ಚಿಗೆದ್ದಿರೋ ಟ್ರಂಪ್ ಕ್ಯಾಲಿಫೋರ್ನಿಯಾದಲ್ಲಿ ಸೇನೆಯನ್ನ ಇಳಿಸಿದ್ದಾರೆ. 4,000 ನ್ಯಾಷನಲ್ ಗಾರ್ಡ್ಸ್, 700ಕ್ಕೂ ಅಧಿಕ US ಮರೈನ್ಗಳನ್ನ ಕ್ಯಾಲಿಫೋರ್ನಿಯಾಗೆ ಕಳಿಸಿದ್ದಾರೆ. ಕ್ಯಾಲಿಫೋರ್ನಿಯಾದ ಗವರ್ನರ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇದ್ದಕ್ಕಿದ್ದಂತೆ ಅಮೆರಿಕದಲ್ಲಿ ಏನಾಗ್ತಾ ಇದೆ? ದಿಢೀರ್ ಲಾಸ್ ಏಂಜಲೀಸ್ ಹೊತ್ತಿ ಉರಿತಿರೋದು ಯಾಕೆ? ಅಸಲಿಗೆ ಗಲಭೆ ಶುರುವಾಗಿದ್ದಾದ್ರೂ ಯಾಕೆ? ಟ್ರಂಪ್ ಮತ್ತು ಕ್ಯಾಲಿಫೋರ್ನಿಯಾ ಸರ್ಕಾರದ ನಡುವಿರೋ ತಿಕ್ಕಾಟ ಏನು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. ಕಿಡಿ ಹೊತ್ತಿಸಿದ ಟ್ರಂಪ್ ವಲಸೆ ಆಪರೇಷನ್. ಇದೆಲ್ಲ ಶುರುವಾಗಿದ್ದು ಟ್ರಂಪ್ರ ಅಕ್ರಮ ವಲಸೆ ವಿರುದ್ಧದ ಕಾರ್ಯಾಚರಣೆಯಿಂದ. ಶತಾಯಗತಾಯ ಅಮೆರಿಕದಿಂದ ಅಕ್ರಮ ವಲಸಿಗರನ್ನ ಹೊಡೆದು ಓಡಿಸಲೇಬೇಕು ಅಂತ ಪಣ ತೊಟ್ಟಿರೋ ಟ್ರಂಪ್ ಕೆಲ ಆಯ್ದ ನಗರಗಳಲ್ಲಿ ಆಪರೇಷನ್ ನಡೆಸ್ತಾ ಇದ್ದಾರೆ. ಅಮೆರಿಕದ ಇಮಿಗ್ರೇಷನ್ ಮತ್ತು ಕಸ್ಟಮ್ಸ್ ಜಾರಿ ಇಲಾಖೆ ICE ಮೂಲಕ ಅಕ್ರಮ ವಲಸಿಗರನ್ನ ಹುಡುಕಿ ಹೊರಗೆ ತೆಗಿತಾ ಇದ್ದಾರೆ. ಅದೇ ರೀತಿ ಜೂನ್ 6ನೇ ತಾರೀಕು ಶುಕ್ರವಾರ ಕೂಡ ICE ಅಮೆರಿಕದ 2ನೇ ಅತಿ ದೊಡ್ಡ ನಗರ ಲಾಸ್ ಏಂಜಲೀಸ್ನಲ್ಲಿ ಕಾರ್ಯಾಚರಣೆ ಶುರು ಮಾಡಿತ್ತು. ಅದರಲ್ಲೂ ಕೂಡ ಮುಖ್ಯವಾಗಿ ಸ್ಪ್ಯಾನಿಷ್ ಭಾಷೆ ಮಾತನಾಡೋ ಜನ ಹೆಚ್ಚಿರೋ ಜಾಗದಲ್ಲಿ ಪ್ಯಾರಾಮೌಂಟ್ ಅನ್ನೋ ಕಡೆ ದಾಳಿ ಮಾಡಿದ್ದಾರೆ. ಸ್ಪ್ಯಾನಿಷ್ ಅಂದ್ರೆ ಸ್ಪೇನ್ನಿಂದ ಬಂದಿದ್ದಾರೆ ಅಷ್ಟು ದೊಡ್ಡ ಜನ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ವಲಸಿಗರು ಅಲ್ಲ. ದಕ್ಷಿಣ ಅಮೆರಿಕ ಖಂಡದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ಪೇನ್ ವಸಾಹತುಗಳಿದ್ವಲ್ಲ, ಹಾಗಾಗಿ ಸ್ಪೇನ್ ಭಾಷೆ ಜಾಸ್ತಿ ಮಾತನಾಡ್ತಾರೆ. ಇವರೆಲ್ಲ ಸೌತ್ ಅಮೆರಿಕದಿಂದ ಬೇಲಿ ಹಾರಿ ಬಂದವರು ಜಾಸ್ತಿ ಇರೋದಲ್ಲಿ ಅಕ್ರಮ ವಲಸಿಗರು. ಈ ಮೆಕ್ಸಿಕೋ, ಎಲ್ ಸಾಲ್ವಡಾರ್ ಆ ಕಡೆಯಿಂದೆಲ್ಲ ಬಂದಿರೋರು. ಸೊ ಇಂಥ ಜಾಗ ಇಲ್ಲಿ ದಾಳಿ ಮಾಡಿದಾಗ ಹೋಲ್ಸೇಲ್ ಬಟ್ಟೆ ಅಂಗಡಿ ಒಂದರಲ್ಲಿ 100 ವಲಸಿಗರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿರುವಾಗ ಇದ್ದಕ್ಕಿದ್ದಂತೆ ಪ್ರತಿಭಟನೆ ಶುರುವಾಯಿತು. ಇದೇ ವೇಳೆ ಹತ್ತಿರದಲ್ಲೇ ಇದ್ದ ಹೋಮ್ ಡಿಪೋ ಮಳಿಗೆ ಒಂದರ ಮೇಲೆ ICE ರೇಡ್ ಮಾಡ್ತಿದೆ ಅನ್ನೋ ಸುದ್ದಿ ಜನರನ್ನ ಮತ್ತಷ್ಟು ರೊಚ್ಚಿಗೆಬ್ಬಿಸಿತು. ವಲಸಿಗರ ರಾಜ್ಯ ಕ್ಯಾಲಿಫೋರ್ನಿಯಾ. ಹೋಮ್ ಡಿಪೋ ದಾಳಿಯಿಂದ ಪ್ರತಿಭಟನೆ ಶುರು. ಇಷ್ಟು ಗಲಾಟೆ ಆಗ್ಲಿಕ್ಕೆ ಮೊದಲನೇ ಕಾರಣ ಲಾಸ್ ಏಂಜಲೀಸ್ ಸೇರಿದಂತೆ ಕ್ಯಾಲಿಫೋರ್ನಿಯಾ ವಲಸಿಗರ ಮೇಲೆ ಅವಲಂಬಿತವಾಗಿರೋ ಅಮೆರಿಕನ್ ರಾಜ್ಯ. ಇಲ್ಲಿನ ದ್ರಾಕ್ಷಿ, ಕಿತ್ತಳೆ ತೋಟ ಸೇರಿದ ಹಾಗೆ ಕ್ಯಾಲಿಫೋರ್ನಿಯಾದ ಕೃಷಿ ಕೈಗಾರಿಕೆಗಳಿಗೆ ವಲಸಿಗರೇ ಕಾರ್ಮಿಕರು. ಹೀಗಾಗಿ ಇಲ್ಲಿ 1/3 ಭಾಗದಷ್ಟು ಜನಸಂಖ್ಯೆ ವಲಸಿಗರಿಂದ ಕೂಡಿದೆ. 40% ಜನ ಮೆಕ್ಸಿಕೋ ಮತ್ತಿತರ ದಕ್ಷಿಣ ಅಮೆರಿಕ ರಾಷ್ಟ್ರಗಳಿಂದ ಬಂದವರಿದ್ದಾರೆ. ಈ ರೀತಿ ವಲಸೆ ಬಂದ ಅನೇಕರು ಮೊದಲು ಸೆಟಲ್ ಆಗೋದು ಈ ಹೋಮ್ ಡಿಪೋ ಮಳಿಗೆಗಳಲ್ಲಿ. ಹೋಮ್ ಡಿಪೋ ಮಳಿಗೆ ಅಂದ್ರೆ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟಂತ ಅಂಗಡಿ. ನಟ್ಟು, ಬೋಲ್ಟು, ಗಾರೆ ವಸ್ತುಗಳಿಂದ ಹಿಡಿದು ಕಟ್ಟಡ ನಿರ್ಮಾಣ, ಮನೆ ನಿರ್ಮಾಣಕ್ಕೆ ಬೇಕಾದ ಪ್ರತಿಯೊಂದು ವಸ್ತುನೂ ಸಿಗುತ್ತೆ. ಅಂದ್ರೆ ಪೇಂಟಿಂಗ್, ಪ್ಲಂಬಿಂಗ್, ಎಲೆಕ್ಟ್ರಿಷಿಯನ್ ಸೇರಿದಂತೆ ಮನೆ ರಿಪೇರಿಗೆ ಬೇಕಾದ ಎಲ್ಲ ರೀತಿಯ ಕಾರ್ಮಿಕರು ಇಲ್ಲಿ ಸಿಗ್ತಾರೆ. ಇದರಲ್ಲಿ ಬಹುತೇಕರು ಮೆಕ್ಸಿಕೋ ಮತ್ತು ಇತರ ದಕ್ಷಿಣ ಅಮೆರಿಕ ಖಂಡದ ರಾಷ್ಟ್ರಗಳಿಂದ ಬಂದವರಿರ್ತಾರೆ. ವಲಸಿಗರು ಹೆಚ್ಚಿನವರು ಅಕ್ರಮ ವಲಸಿಗರಿರ್ತಾರೆ. ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಹೀಗಾಗಿ ಇಂಥ ವಲಸಿಗರಿರೋ ಜಾಗದಲ್ಲಿ ICE ರೇಡ್ ಮಾಡ್ತಿದೆ ಅಂತ ಗೊತ್ತಾದಾಗ ದಿಢೀರ್ ಪ್ರತಿಭಟನೆ ಶುರುವಾಗಿದೆ. 100 ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ದಾರೆ. ICE ಸೇರಿದಂತೆ ಫೆಡರಲ್ ಅಧಿಕಾರಿಗಳ ಕಾರು, ವಾಹನಗಳನ್ನ ಬ್ಲಾಕ್ ಮಾಡಿದ್ದಾರೆ. ಕಾರುಗಳ ಮೇಲೆ ಗೋ ಬ್ಯಾಕ್ ಅಂತ ಬರೆದಿದ್ದಾರೆ. ವಲಸಿಗರನ್ನ ಅರೆಸ್ಟ್ ಮಾಡಿಕೊಂಡು ಇಟ್ಕೊಂಡ ಜೈಲುಗಳ ಮುಂದೆ ಹೋಗಿ ಪ್ರತಿಭಟಿಸಿದ್ದಾರೆ. ಅರೆಸ್ಟ್ ಮಾಡೋಕೆ ಬರ್ತಾ ಇರೋ ಅಧಿಕಾರಿಗಳ ಫೋಟೋ, ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಇಲ್ಲಿವರೆಗೂ ಒಂದು ಹಂತಕ್ಕೆ ಪ್ರತಿಭಟನೆ ಕಂಟ್ರೋಲ್ನಲ್ಲೇ ಇತ್ತು. ಆದ್ರೆ ಯಾವಾಗ ಟ್ರಂಪ್ ಪ್ರತಿಭಟನೆ ಹತ್ತಿಕ್ಕೋಕೆ ನ್ಯಾಷನಲ್ ಗಾರ್ಡ್ಸ್ ಕಳಿಸ್ತೀನಿ ಅಂತ ಹೇಳಿದ್ರು, ಪ್ರತಿಭಟನೆ ಗಲಭೆಗೆ ತಿರುಗಿದೆ. ಸೇನೆ ಇಳಿಸಿದ ಟ್ರಂಪ್ ಪ್ರತಿಭಟನೆಗೆ ಮತ್ತಷ್ಟು ಕಾವು. ಸ್ನೇಹಿತರೆ, ಟ್ರಂಪ್ಗೆ ಕೂಡ ಪ್ರತಿಷ್ಠೆಯ ಕಾಳಗ ಆಗ್ತಾ ಇದೆ ಇದು. ಯಾಕಂದ್ರೆ ಕ್ಯಾಲಿಫೋರ್ನಿಯಾ ನೀಲಿ ರಾಜ್ಯ, ಡೆಮೊಕ್ರೆಟಿಕ್ ಸ್ಟೇಟ್. ಇಲ್ಲಿನ ಜನ ರೆಡ್ ಪಾರ್ಟಿ, ರಿಪಬ್ಲಿಕನ್ ಪಾರ್ಟಿಗೆ ವೋಟ್ ಹಾಕಲ್ಲ. ಟ್ರಂಪ್ ಕಂಡ್ರೆ ಕೂಡ ಇವರಿಗೆ ಆಗಲ್ಲ. ಹೀಗಾಗಿ ಇದನ್ನೇ ನೆಪಾಗಿಟ್ಕೊಂಡು ಟ್ರಂಪ್ ದೊಡ್ಡ ಆರ್ಭಟ ಶುರು ಮಾಡಿದ್ದಾರೆ.
ಪ್ರತಿಭಟನೆ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಮರುದಿನ ಇದು ಅರಾಜಕತೆ, ಕ್ಯಾಲಿಫೋರ್ನಿಯಾ ಕಂಟ್ರೋಲ್ ಸಿಗ್ತಿಲ್ಲ, ಕ್ಯಾಲಿಫೋರ್ನಿಯಾ ಗವರ್ನರ್ ನ್ಯೂಸಮ್ರನ್ನ ಕಿತ್ತೆಸಬೇಕು, ಅರೆಸ್ಟ್ ಮಾಡಬೇಕು, ನಾನು ನ್ಯಾಷನಲ್ ಗಾರ್ಡ್ ಕಳಿಸ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ನ್ಯಾಷನಲ್ ಗಾರ್ಡ್ ಅಮೆರಿಕದ ಪ್ಯಾರಾಮಿಲಿಟರಿ ಪಡೆ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಅಲ್ಲಿನ ರಾಜ್ಯ ಸರ್ಕಾರಗಳ ಕಂಟ್ರೋಲ್ನಲ್ಲಿರುತ್ತೆ. ತುರ್ತು ಸಂದರ್ಭಗಳಲ್ಲಿ ಬೇಕಾದರೆ ನೇರ ಅಮೆರಿಕದ ಫೆಡರಲ್ ಸರ್ಕಾರ, ಅಧ್ಯಕ್ಷರು ಮತ್ತು ಅಲ್ಲಿನ ಕೇಂದ್ರ ಸರ್ಕಾರ ಕಂಟ್ರೋಲಿಗೆ ತಗೋಬಹುದು. ಆದರೆ ಟ್ರಂಪ್ ಪ್ರತಿಭಟನೆ ಆರಂಭದಲ್ಲಿರುವಾಗಲೇ ನ್ಯಾಷನಲ್ ಗಾರ್ಡ್ಸ್ನ ಫೆಡರಲೈಸ್ ಮಾಡ್ತೀನಿ, ಕ್ಯಾಲಿಫೋರ್ನಿಯಾದಲ್ಲಿ 2,000 ನ್ಯಾಷನಲ್ ಗಾರ್ಡ್ಸ್ನ ಡಿಪ್ಲಾಯ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಇದೇ ವೇಳೆ ಏನ್ ಮಾಡಿದ್ದಾರೆ, ಕ್ಯಾಲಿಫೋರ್ನಿಯಾದ ಲೇಬರ್ ಯೂನಿಯನ್ ಅಧ್ಯಕ್ಷ ಡೇವಿಡ್ ವೆಲ್ಟಾರ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಇದರಿಂದ ಪ್ರತಿಭಟನೆ ಇನ್ನಷ್ಟು ಜೋರಾಗಿದೆ. ಜೂನ್ 7ನೇ ತಾರೀಕು ಭಾರಿ ಸಂಖ್ಯೆಯಲ್ಲಿ ಜನ ಜೈಲುಗಳ ಮುಂದೆ ಜಮಾಯಿಸಿದ್ದಾರೆ. ಅರೆಸ್ಟ್ ಮಾಡಿದವರನ್ನ ಬಿಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರನ್ನ ಚದುರಿಸೋಕೆ ಪೊಲೀಸರು ಅಶ್ವ ಫಿರಂಗಿ, ಪೆಪ್ಪರ್ ಸ್ಪ್ರೇ, ರಬ್ಬರ್ ಬುಲೆಟ್, ಸ್ಟನ್ ಗ್ರೆನೇಡ್ ಸೇರಿದ ಹಾಗೆ ಸಾಕಷ್ಟು ಅಗ್ರೆಸಿವ್ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಮತ್ತಷ್ಟು ಕೈ ಮೀರ್ತಾ ಇದೆ. ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಮುಗಿ ಬೀಳ್ತಿದ್ದಾರೆ. ಬೀದಿ ಬೀದಿಯಲ್ಲೂ ಬೆಂಕಿ ಹಾಕಿ ಪೊಲೀಸ್ ಅಧಿಕಾರಿಗಳ ಮೇಲೆ ಪಟಾಕಿಯನ್ನು ಬಿಸಾಕ್ತಾ ಇದ್ದಾರೆ. ವಾಹನಗಳನ್ನ ಸಾಲಾಗಿ ನಿಲ್ಲಿಸಿ ಸುಟ್ಟು ಹಾಕ್ತಾ ಇದ್ದಾರೆ. ರಸ್ತೆ ತಡೆದು ಆಕ್ರೋಶ ಹೊರ ಹಾಕ್ತಿದ್ದಾರೆ. ಎಲ್ಲೆಲ್ಲೂ ಬೆಂಕಿ ಹೊಗೆ, ಟ್ರಂಪ್ ವಿರೋಧಿ ಘೋಷಣೆಗಳು ಕೇಳಿ ಬರ್ತಾ ಇದ್ದಾವೆ. ಸಿಕ್ಕ ಕಾರು ಕಟ್ಟಡಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ. ಪ್ಯಾರಾಮೌಂಟ್ ಅಷ್ಟೇ ಅಲ್ಲದೆ ಕ್ರಾಂಪ್ಟನ್, ಲಾಸ್ ಏಂಜಲೀಸ್ ದಕ್ಷಿಣದ ಭಾಗಕ್ಕೂ ಕೂಡ ಪ್ರತಿಭಟನೆ ಆವರಿಸಿಕೊಂಡಿದೆ. ಇದೇ ವೇಳೆ ವರದಿ ಮಾಡ್ತಾ ಇದ್ದ ಪತ್ರಕರ್ತರ ಮೇಲೂ ಪೊಲೀಸರು ರಬ್ಬರ್ ಬುಲೆಟ್ ಹಾರಿಸಿರೋ ಘಟನೆಯಾಗಿದೆ. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಮತ್ತೊಂದು ಕಡೆ ಐಸಿಇ ಅಧಿಕಾರಿಗಳು ಗಲಭೆ ನಿರೋಧಕ ಪೋಷಾಕು ತೊಟ್ಟು ದಾಳಿಯನ್ನು ಮುಂದುವರೆಸಿದ್ರಿಂದ ಗಲಭೆ ಇನ್ನಷ್ಟು ಜಾಸ್ತಿ ಆಗಿದೆ. 3-4ನೇ ದಿನಕ್ಕೆ ದಂಗೆ ಮುಂದುವರೆದಿದೆ. ಈಗ ಆಲ್ರೆಡಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಾಶ ಆಗಿದೆ. 10 ಸೆಲ್ಫ್ ಡ್ರೈವಿಂಗ್ ವೇಮೋ ಕಾರುಗಳಿಗೆ ಬೆಂಕಿ ಇಡಲಾಗಿದೆ. ಹೆದ್ದಾರಿಗಳನ್ನ ಪ್ರತಿಭಟನಾಕಾರರು ಬ್ಲಾಕ್ ಮಾಡ್ತಿದ್ದಾರೆ. ಪರಿಣಾಮ ಟ್ರಂಪ್ ಮತ್ತಷ್ಟು ಅಗ್ರೆಸಿವ್ ಆಗಿ 4,000 ನ್ಯಾಷನಲ್ ಗಾರ್ಡ್ಸ್ ಅನ್ನ ಲಾಸ್ ಏಂಜಲೀಸ್ ನಲ್ಲಿ ನಿಯೋಜನೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕಮಾಂಡೋಗಳನ್ನ ಕೂಡ ಕಳಿಸ್ತಾ ಇದ್ದಾರೆ. 700ಕ್ಕೂ ಅಧಿಕ US ಮರೈನ್ ಕಮಾಂಡೋಗಳನ್ನ ಕೂಡ ಡಿಪ್ಲಾಯ್ ಮಾಡ್ತಿದ್ದಾರೆ. ಆದ್ರೆ ಇದರಿಂದ ಪರಿಸ್ಥಿತಿ ಕಂಟ್ರೋಲ್ಗೆ ಬರೋದರ ಬದಲು ಇನ್ನಷ್ಟು ವಿಕೋಪಕ್ಕೆ ಹೋಗ್ತಾ ಇದೆ. ಪ್ರತಿಭಟನಾಕಾರರು ಅವರ ದೇಶದ ಧ್ವಜಗಳನ್ನ ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ. ಮೆಕ್ಸಿಕೋ, ಎಲ್ ಸಾಲ್ವಡಾರ್ ಅಲ್ಲಿನ ರಾಷ್ಟ್ರಗಳ ಧ್ವಜಗಳನ್ನ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಿರೋದು ಅಮೆರಿಕದಲ್ಲಿ ಡಿವೈಡೆಡ್ ಒಪಿನಿಯನ್ ಕ್ರಿಯೇಟ್ ಆಗೋಕೆ ಕಾರಣ ಆಗಿದೆ. ಇದೊಂದು ರೀತಿಯಲ್ಲಿ ಟ್ರಂಪ್ಗೆ ಅಕ್ರಮ ವಲಸೆ ವಿರುದ್ಧದ ಕಾರ್ಯಾಚರಣೆಗೆ ಜಸ್ಟಿಫಿಕೇಶನ್ ಸಿಕ್ಕದಂಗಾಗಿದೆ, ಅಸ್ತ್ರ ಸಿಕ್ಕದಂಗಾಗಿದೆ. ಈ ಪ್ರತಿಭಟನಾಕಾರರು ವಿದೇಶಗಳ ಧ್ವಜಗಳನ್ನ ಈ ಪ್ರತಿಭಟನೆಯಲ್ಲಿ ತೋರಿಸಿರೋದು. ಟ್ರಂಪ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅಮೆರಿಕದ ಮೇಲೆ ದಾಳಿಯಾಗಿದೆ, ಪರಕೀಯರ ದಾಳಿಯಾಗಿದೆ, ಹೊರಗೆ ಹಾಕಬೇಕು ಇವ್ರನ್ನ ಅಂತ ಹೇಳೋಕೆ ಒಂದು ಅಸ್ತ್ರ ಕೊಟ್ಟಂತಾಗಿದೆ ಟ್ರಂಪ್ ಕೈಗೆ ಈಗ ಪ್ರತಿಭಟನಾಕಾರರ ಈ ವರ್ತನೆ. ಅಮೆರಿಕ ಅಂತಲ್ಲ, ಜಗತ್ತಿನ ಯಾವ ರಾಷ್ಟ್ರವೂ ಈ ಎಲಿಮೆಂಟ್ ಅನ್ನ ಒಪ್ಪಲ್ಲ. ಒಂದು ರಾಷ್ಟ್ರದಲ್ಲಿ ಪ್ರತಿಭಟನೆ ಆಗ್ತಿರ್ಬೇಕಾದ್ರೆ ಅದರಲ್ಲಿ ವಿದೇಶಗಳ ಧ್ವಜಗಳನ್ನ ತೋರಿಸೋದು ಯಾರು ಕೂಡ ಅಕ್ಸೆಪ್ಟ್ ಮಾಡಲ್ಲ. ಎಲಾನ್ ಮಸ್ಕ್ ಕೂಡ ದಿಸ್ ಈಸ್ ನಾಟ್ ಅಕ್ಸೆಪ್ಟಬಲ್ ಅಂತ ಹೇಳಿದ್ದಾರೆ. ಅವರು ಅಮೆರಿಕ ಸರ್ಕಾರದಿಂದ ಹೊರಗೆ ಹೋಗಿ ಟ್ರಂಪ್ ರನ್ನ ಕೆಳಗಿಳಿಸಬೇಕು ಅಂತ ಮಾತಾಡ್ತಿದ್ರು 2 ದಿನಗಳ ಹಿಂದಷ್ಟೇ. ಅಷ್ಟು ಟ್ರಂಪ್ ರನ್ನ ವಿರೋಧಿಸೋಕೆ ಶುರು ಮಾಡಿದ್ರು ಮಸ್ಕ್. ಅವರು ಕೂಡ ದಿಸ್ ಈಸ್ ನಾಟ್ ಅಕ್ಸೆಪ್ಟಬಲ್ ಅಂತ ಹಾಕಿದ್ದಾರೆ ವಿದೇಶಗಳ ಧ್ವಜಗಳನ್ನ ತೋರಿಸಿರೋ ವಿಚಾರವನ್ನ. ಸೊ ಇದರಿಂದ ಟ್ರಂಪ್ ಮತ್ತಷ್ಟು ರೊಚ್ಚಿಗೆದ್ದಿದ್ದಾರೆ. ಅವ್ರಿಗೂ ಕೂಡ ದೊಡ್ಡ ಬೆಂಬಲಿಗರ ಪಡೆ ಇದೆ. ಅಮೆರಿಕ 50% ಅಲ್ಲಿ ಡಿವೈಡ್ ಆಗಿರೋ ದೇಶ ಇದು. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಲ್ಲ, ಡಿವೈಡೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಇದು. 50-50 ಡಿವೈಡೆಡ್. ನಾವು ಮೂಲ ನಿವಾಸಿಗಳು ಅಮೆರಿಕದವರು, ಅಮೆರಿಕನ್ಸ್ ಮಾತ್ರ ಅಂತ ಹೇಳೋ ಅರ್ಧ, ಇನ್ನರ್ಧ ಅಮೆರಿಕ ಎಲ್ಲರಿಗೂ ಅಂತ ಹೇಳೋ ಅಮೆರಿಕನ್ನರು ಮತ್ತು ದೊಡ್ಡ ಪ್ರಮಾಣದ ಅದರೊಳಗಿರೋ ವಲಸಿಗರ ಗುಂಪು. ಈ ರೀತಿ ಡಿವೈಡ್ ಆಗಿದೆ. ಹಾಗಾಗಿ ಇಬ್ಬರಿಗೂ ಬಲ ಇದೆ. ಎರಡೂ ವಾದಕ್ಕೂ ಅಮೆರಿಕದಲ್ಲಿ ಬಲ ಇದೆ. ಜೋರಾಗ್ತಾ ಇದೆ ಪ್ರತಿಭಟನೆ. ಲಾಸ್ ಏಂಜಲೀಸ್ ಅಷ್ಟೇ ಅಲ್ಲದೆ ನ್ಯೂಯಾರ್ಕ್ ಮತ್ತಿತರ ನಗರಗಳಿಗೂ ವ್ಯಾಪಿಸ್ತಾ ಇದೆ. ಟ್ರಂಪ್ ಮೇಲೆ ಕ್ಯಾಲಿಫೋರ್ನಿಯಾ ಕೇಸ್. ಟ್ರಂಪ್ ಆಡಳಿತದ ವಿರುದ್ಧ ಕ್ಯಾಲಿಫೋರ್ನಿಯಾ ಸರ್ಕಾರ, ಅದರಲ್ಲೂ ಕೂಡ ಅಲ್ಲಿನ ಗವರ್ನರ್ ಗ್ಯಾವಿನ್ ನ್ಯೂಸಮ್ ರೊಚ್ಚಿಗೆದ್ದಿದ್ದಾರೆ. ಟ್ರಂಪ್ ಸುಮ್ಮನೆ ಪರಿಸ್ಥಿತಿಯನ್ನು ಇನ್ನಷ್ಟು ಗಂಭೀರ ಮಾಡ್ತಿದ್ದಾರೆ. ಗಲಭೆ ಕಂಟ್ರೋಲ್ ಮಾಡೋಕೆ ನ್ಯಾಷನಲ್ ಗಾರ್ಡ್ಸ್ ಅನ್ನ ಕಳಿಸುವ ಅವಶ್ಯಕತೆ ಇರಲಿಲ್ಲ. ಇದರಿಂದ ಪ್ರತಿಭಟನೆ ಇನ್ನಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಟ್ರಂಪ್ ಅಧಿಕಾರ ಮೀರಿ ವರ್ತಿಸ್ತಾ ಇದ್ದಾರೆ. ನ್ಯಾಷನಲ್ ಗಾರ್ಡ್ಸ್ ನಿಯೋಜಿಸಬೇಕು ಅಂತ ಹೇಳಿದ್ರೆ ಗವರ್ನರ್ ಅನುಮತಿ ಪಡಿಬೇಕು. ಆದರೆ ಕ್ಯಾಲಿಫೋರ್ನಿಯಾ ಸರ್ಕಾರಕ್ಕೆ ತಿಳಿಸದೆ ಫೆಡರಲೈಸ್ ಮಾಡಿದ್ದಾರೆ. ಹೀಗಾಗಿ ಟ್ರಂಪ್ ವಿರುದ್ಧ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಫೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಸಾಂವಿಧಾನಿಕ ಬಿಕ್ಕಟ್ಟಿಗೂ ಕಾರಣ ಆಗ್ತಾ ಇದೆ. ಸದ್ಯ ನ್ಯಾಷನಲ್ ಗಾರ್ಡ್ಸ್, ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಒಟ್ಟಾಗಿ ಪ್ರತಿಭಟನೆ ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಲಾಸ್ ಏಂಜಲೀಸ್ ಅಲ್ಲಿ 5,000ಕ್ಕೂ ಅಧಿಕ ಫೆಡರಲ್ ಸೈನಿಕರನ್ನ ನಿಯೋಜಿಸಲಾಗಿದೆ. ಇಷ್ಟಾದರೂ ಪ್ರತಿಭಟನಾಕಾರರು ಕೇಳ್ತಾ ಇಲ್ಲ. ಟ್ರಂಪ್ ಸರ್ಕಾರ ವಲಸಿಗರ ವಿರುದ್ಧ ಕ್ರಮ ತಗೋಬಾರದು ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ಮುಂದೇನಾಗುತ್ತೆ ಅನ್ನೋದು ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.